ಯಾರಾದರೂ ಕೇಸರಿಬಾತ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ರೆಸಿಪಿಲಿ ಒಂದ್ಸರಿ ಮಾಡಿಕೊಡಿ, ಅವ್ರು ಖಂಡಿತ ಇಷ್ಟಪಡ್ತಾರೆ. ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಮಾಡೋದು ಅಷ್ಟೇ ಸುಲಭ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಚಿ ಒಂದು ಬಾಣಲೆ ಇಡಿ. ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ 6ರಿಂದ 7 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ತುಪ್ಪ ಬಿಸಿ ಆಗ್ತಾ ಇದ್ದಂಗೆ ಗೋಡಂಬಿ ಹಾಕಿ ಗೋಡಂಬಿನ ಸ್ವಲ್ಪ ಹುರ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಕಲರ್ ಬರ್ತಾ ಇದ್ದಂಗೆ ಸ್ವಲ್ಪ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ಳಿ. ದ್ರಾಕ್ಷಿನೂ ಹುರ್ಕೊಳ್ಳಿ. ದ್ರಾಕ್ಷಿ ಹುರಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. 3ರಿಂದ 4 ಲವಂಗ ಹಾಕಿ ಅದನ್ನು ಸೇರಿಸಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ರವೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ಕೇಸರಿಬಾತ್ ಮಾಡೋದಕ್ಕೆ ಸೂಜಿ ರವೆ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೀನಿ. ಕೆಲವರು ಮೀಡಿಯಮ್ ರವೆಲ್ಲೂ ಮಾಡ್ತಾರೆ, ಬಟ್ ಇದರಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ನಾವು ಮಾಡ್ತಾ ಇರೋ ಕಂಟೆಂಟು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ರವೆ ಹಾಕೊಂಡ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಹಾಕ್ಕೊಳ್ಳಿ. ಕಡಿಮೆ ಉರಿಲಿ. 5ರಿಂದ 6 ನಿಮಿಷ ಕೈ ಬಿಡ್ದೇ ಉರಿಬೇಕು. ರವೆನ ಉರಿತಾ ಎಲ್ಲ ಹೊಂದ್ಕೊಂಡ್ಮೇಲೆ ಗೋಡಂಬಿ, ದ್ರಾಕ್ಷಿ, ತುಪ್ಪ, ರವೆ ಎಲ್ಲ ಸೇರಿ ಒಂದೊಳ್ಳೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಟಾಸ್ಕ್, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ರವೆ ಯೂಸ್ ಮಾಡಿಕೊಂಡು ಕೇಸರಿಬಾತ್ ಮಾಡ್ತಾ ಇರೋದು. ಇಲ್ಲಿ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ಯೂಸ್ ಮಾಡಬೇಕಾಗುತ್ತೆ. ಮತ್ತು 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರು ಯೂಸ್ ಮಾಡ್ತಾಯಿದ್ದೀನಿ. ಈಗ ರವೆ ಕಂಪ್ಲೀಟಾಗಿ ಹುರಿದಿದೆ. ಈಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಗಂಟೆ ಮುಂಚೆನೇ 2 ಟೇಬಲ್ ಸ್ಪೂನು ನೀರಲ್ಲಿ ಒಂದು 15 ಕೇಸರಿ ದಳನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಕುದಿ ಬಂದು ಕೇಸರಿಬಾತ್ ಎಲ್ಲ ಹೊಂದ್ಕೊಳ್ಳುತ್ತೆ. ಅಲ್ಲಿವರೆಗೂ ಗಂಟು ಆಗದಂಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇರೋಣ. ಈಗ ಇದು ಕೊನೆ ಹಂತಕ್ಕೆ ಬಂದಿದೆ. ಇವಾಗ ಒಂದು 2 ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಕೇಸರಿಬಾತಲ್ಲಿ ಒಳ್ಳೆ ಅರೋಮಾ ಇರುತ್ತೆ ಮತ್ತು ಒಳ್ಳೆ ಕನ್ಸಿಸ್ಟೆನ್ಸಿನೂ ಬರುತ್ತೆ. ಇಷ್ಟೇ ವೀಕ್ಷಕರೇ, ನೋಡಿದ್ರಲ್ಲ ಕೇಸರಿಬಾತ್ ಮಾಡೋದು ಎಷ್ಟು ಸುಲಭ ಅಂತ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.